ಅಟಿಕಾ ಗೋಲ್ಡ್ ಬಾಬಣ್ಣ ಪ್ರತಿ ಸತಿ ಬಡವರಿಗೆ ಅನುಕೂಲ ಮಾಡ್ತಾನೆ ಇರ್ತಾರೆ. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಪೂರ್ತಿ ಜೀವನ ಇರೋ ತನಕನೂ ಬಡವ್ರ ಪರಾನೇ ಇರೋದವರು. ಅವರಿಗಾಗ್ಲಿ ಕಾಯಿಲೆ ಮನುಷ್ಯರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ದಾನ ಧರ್ಮ ಮಾಡ್ತಾರೆ. ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರು ಬೊಮ್ಮನಹಳ್ಳಿ ಬಾಬು ಅಣ್ಣ ಅವರು. ಇದು ನಮ್ಮ ಬೊಮ್ಮನಹಳ್ಳಿ ಬಾಬುರವರ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾದ ಬೊಮ್ಮನಹಳ್ಳಿ ಬಾಬು ಸರ್ ಕಡೆಯಿಂದ ಎಲ್ಲರಿಗೂ ಅನುಕೂಲ ಮಾಡ್ತಾನೆ ಇರ್ತಾರೆ. ಏನೇನ ಇರಲಿ, ಒಂದು ಆಸ್ಪತ್ರೆದಿರಲಿ, ಒಂದು ಮದುವೆದಿರಲಿ. ಅಟಿಕಾ ಗೋಲ್ಡ್ ಕಂಪನಿಯಿಂದ ಸಮಾಜಮುಖಿ ಕಾರ್ಯ. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ರಂಜಾನ್ ಯುಗಾದಿ ಅಂಗವಾಗಿ ರೇಷನ್ ಕಿಟ್ ವಿತರಣೆ. ಅಟಿಕಾ ಬಾಬು ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ಖ್ಯಾತ ಉದ್ಯಮಿ ಸಮಾಜ ಸೇವಕರಾಗಿರುವ ಅಟಿಕಾ ಬಾಬು ಅವರ ಅಭಿಮಾನಿಗಳು ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದ್ದು, ಇದೀಗ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಿನ್ನೆಲೆ ಸಮಾಜ ಸೇವೆಗೆ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹೌದು, ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ನೆರವಾಗುವ ಉದ್ದೇಶದಿಂದ ತುಮಕೂರಿನಲ್ಲಿ ಅಟಿಕಾ ಗೋಲ್ಡ್ ಕಂಪನಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಕುಟುಂಬಗಳಿಗೆ ರೇಷನ್ ಕಿಟ್ ವಿತರಣೆ ಮಾಡಲಾಗಿದ್ದು, ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ತುಮಕೂರು ನಗರದ ಗುಬ್ಬಿಗೇಟ್ನಲ್ಲಿ ಪ್ರತಿಷ್ಠಿತ ಅಟಿಕಾ ಗೋಲ್ಡ್ ಕಂಪನಿಯ ವತಿಯಿಂದ 20 ಲಕ್ಷ ರೂಪಾಯಿ ಮೌಲ್ಯದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ರೇಷನ್ ಕಿಟ್ ಅನ್ನ ವಿತರಣೆ ಮಾಡಿದ್ರು. ರಂಜಾನ್ ಹಾಗೂ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಯಾರೂ ಕಷ್ಟಪಡಬಾರದು ಎಂಬ ಉದ್ದೇಶದಿಂದ ರೇಷನ್ ಕಿಟ್ ಅನ್ನ ವಿತರಿಸಲಾಗಿದ್ದು, ಮುಂದೆಯೂ ಇಂತಹ ಕೆಲಸಗಳನ್ನ ಅಟಿಕಾ ಬಾಬು ಸರ್ ಅವರು ಮಾಡ್ತಲೇ ಇರ್ತಾರೆ ಎಂದು ಅಟಿಕಾ ಬಾಬು ಅವರ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ರು. ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಅಟಿಕಾ ಗೋಲ್ಡ್ ಬಾಬಣ್ಣ ಪ್ರತಿ ಸತಿ ಬಡವ್ರಿಗೆ ಅನುಕೂಲ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಪೂರ್ತಿ ಜೀವನ ಇರೋ ತನಕನೂ ಬಡವ್ರ ಪರಾನೇ ಇರೋದವರು. ಇದೇ ಥರ ಮುಂದಿನ ನಮ್ಮ ತುಮಕೂರು ಜನತೆಗೆ ಎಲ್ಲರಿಗೂ ಅನುಕೂಲ ಮಾಡ್ತಾನೆ ಇರ್ತಾರೆ. ಏನೇನ ಇರಲಿ, ಒಂದು ಆಸ್ಪತ್ರೆದಿರಲಿ, ಒಂದು ಮದುವೆದಿರಲಿ, ಈಗ ಇದು ಮಾಡ್ತಾ ಇದ್ದೀವಿ. ಮುಂದೆ ಹಿಂಗೆ ಕಾರ್ಯಕ್ರಮ ಮುಂದೆ ಹೊರಿತಾನೆ ಇರುತ್ತೆ. ಮೊದಲದಾಗಿ ಎಲ್ಲರಿಗೂ ನಮಸ್ತೆ. ಮೊದಲದಾಗಿ ಎಲ್ಲರಿಗೂ ನಮ್ಮ ತುಮಕೂರು ಜಿಲ್ಲೆ ಜನತೆಗೆ ಯುಗಾದಿ ಹಬ್ಬದ ಮತ್ತೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳೋಕೆ ಬಯಸ್ತೇನೆ. ಇವತ್ತು ನಮ್ಮ ಇಲ್ಲಿ ಏನು ಫಂಕ್ಷನ್ ನಡೀತಿದೆಯೋ ಇದು ಒಂದು ದಾನ ಧರ್ಮ ಮಾಡೋದು ಒಂದು ಫಂಕ್ಷನ್ ಇದು ನಡೀತಿರೋದು. ರೇಷನ್ ಕಿಟ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರಿಗೆ ಅನ್ನ ತಿನ್ನಕ್ಕೆ ಒಂದು ಪರಿಸ್ಥಿತಿ ಇತ್ತು ಅಂಥವರಿಗೆ, ಅಂಥ ಮನೆಗಳವರಿಗೆ ನಮ್ಮ ಅಟಿಕಾ ಬಾಬು ಗೋಲ್ಡ್ ಕಂಪನಿ ಕಡೆಯಿಂದ, ನಮ್ಮ ಅಲ್ ಅನ್ಸರ್ ಖಿದ್ಮತ್ ಗ್ರೂಪ್ ಕಡೆಯಿಂದ ಇದು ರೇಷನ್ ಕಿಟ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇವತ್ತು ರಂಜಾನ್ ಹಬ್ಬಕ್ಕೆ ಮತ್ತೆ ಯುಗಾದಿ ಹಬ್ಬಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವಗಳನ್ನು ಇದ್ದಾರೆ, ನಮ್ಮ ಹಿಂದೂ ಬಾಂಧವಗಳನ್ನು ಇದ್ದಾರೆ. ಇಬ್ಬರಿಗೂ ಸೇರಿ ನಾವು ಒಗ್ಗಟ್ಟಾಗಿ ಯಾರ್ಯಾರ ಮನೆಯಲ್ಲಿ ಕಷ್ಟ ಇದೆ, ಯಾರ್ಯಾರ ಮನೆಯಲ್ಲಿ ದುಃಖ ಇದೆ ಅಂಥವರಿಗೆ ನಾವು ಇನ್ಕ್ವೈರಿ ಮಾಡಿ ಆಧಾರ್ ಕಾರ್ಡ್ ತಗೊಂಡು ನಾವು ಅವ್ರ ಮನೆಗೆ ಹೋಗಿ ಬರ್ಕೊಂಡ್ಬಂದು ಅಂಥವರಿಗೆ ನಾವು ಇಲ್ಲಿ ರೇಷನ್ ಕಿಟ್ ಅನ್ನು ಕೊಡ್ತಾ ಇರೋದು ನಾವು ಸರ್. 10 रोजे हुए, 15 रोजे हुए, 20 रोजे तक भी मुकम्मल गुजर गए, लेकिन हमारे पास 1 रुपया भी मौजूद नहीं था कि आप हजरात को, आप भाइयों को, आप माओं को राशन तकसीम करने के वास्ते. लेकिन जैसा ही 21वां रोजा मिला हमको, अल्लाह का ऐसा करिश्मा हमारे सामने हाजिर हुआ और एक आपकी दुआओं की बदौलत एक फरिश्ता ऐसा हमारे सामने हाजिर हुआ. उस फरिश्ते के वास्ते मैं दुआ करता हूँ, अल्लाह उसकी उम्र दराज करेंगे, अल्लाह दुनिया और आखिरत में दोनों जहां में कामयाब करेंगे. जो ये जरिया बना तो काम को आगे बढ़ाने की कोशिश में लाया, वो नाम है. मैं मेहरबानी से माफी चाहते हुए हमारे जिम्मेदारों को मैं वो नाम भी दर्ज कर रहा हूँ. हमारे जो मुजाहिद भैया हैं, अचानक नमाज में मिले, उसके बाद नासिर भैया पहले ही रोजे से मुझे कोशिश कर रहे थे लेकिन टाइम नहीं मिला. जब ये फरिश्ते मिलकर हमने साथ दिए, एक ऐसी ऊंची मुकाम हस्ती जो अटिका गोल्ड कंपनी के मालिक बाबू साहब हैं, उनके पास हम ना ले तो जाको ये नौजवान खिदमत करें, इनके जज्बे को देखो, इन गरीब माँ बहनों के वास्ते अपना माल खर्च करो. ये लफ्ज बोलना था
जो ये मालिक हैं अटिका गोल्ड के, जो कंपनी के मालिक हैं, आप बहनों के वास्ते, आप माओं के वास्ते, आप गरीबों की दुआओं के सदक़े के वास्ते अल्हम्दुलिल्लाह एक ही लफ्ज में उन्होंने आपके वास्ते 20 लाख से ज्यादा पैसे आपके वास्ते डोनेट कर दिया। 20 लाख से ज्यादा वो पैसे राशन को आपको तकसीम करने के वास्ते अल्हम्दुलिल्लाह ये जो बड़ों की जमात बैठी है, अटिका गोल्ड कंपनी की जो जमात बैठी है, अल्हम्दुलिल्लाह। ಇನ್ನು ಅಕ್ಕಿ, ಕಾಳು, ಎಣ್ಣೆ, ಸಕ್ಕರೆ ಸೇರಿದಂತೆ ದಿನನಿತ್ಯದ ಜೀವನಕ್ಕೆ ಅಗತ್ಯವಾದ ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡ ಸುಮಾರು 2,500ಕ್ಕೂ ಹೆಚ್ಚು ಕುಟುಂಬಗಳಿಗೆ ರೇಷನ್ ಕಿಟ್ಗಳನ್ನು ವಿತರಿಸಿದ್ರು. ಈ ವೇಳೆ ಜಾತಿ ಮತ ಭೇದವಿಲ್ಲದೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಒಟ್ಟಾಗಿ ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಮರಸ್ಯದ ಸಂದೇಶವನ್ನ ನೀಡಿದ್ರು. ಇವತ್ತು ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತು ಫುಡ್ ಕಿಟ್ಟನ್ನು ವಿತರಣೆ ಮಾಡಲಾಗ್ತಾ ಇದೆ. ಇದು ನಮ್ಮ ಬೊಮ್ಮನಹಳ್ಳಿ ಬಾಬುರವರಾದ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾದ ಬೊಮ್ಮನಹಳ್ಳಿ ಬಾಬು ಸರ್ ಕಡೆಯಿಂದ 2,500 ಕಿಟ್ಟನ್ನು ಬಡವರಿಗೆ ಹಂಚೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದನ್ನು ಹೇಳಿ ಕಿಟ್ಟಲ್ಲಿ ಅಕ್ಕಿ, ಸಕ್ಕರೆ, ಹಸಿಟ್ಟು, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಖಾರದ ಪುಡಿ, ಶಾವಿಗೆ ಇದೆಲ್ಲ ಇದೆ. ಮಾಡಿದ್ದೀವಿ ಕೊರೋನಾ ಟೈಮಲ್ಲೂ ಮಾಡಿದ್ದೀವಿ. ಸಂಕಷ್ಟ ನಮ್ಮ ತುಮಕೂರಲ್ಲಿ ಏನೇನು ಪ್ರಾಬ್ಲಮ್ಸ್ ಉಳಿದಾಗ ಆ ಟೈಮಲ್ಲಿ ಅಟಿಕಾ ಗೋಲ್ಡ್ ಅವರು ಬಂದು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ರಂಜಾನ್ ಮತ್ತು ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬದ ಪ್ರಯುಕ್ತ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರು ಬೊಮ್ಮನಹಳ್ಳಿ ಬಾಬು ಅಣ್ಣ ಅವರು ಈ ಅಟಿಕಾ ಬಾಬು ಫ್ಯಾನ್ ಕ್ಲಬ್ ವತಿಯಿಂದ 2,500 ಕಿಟ್ಟು ವಿತರಣೆ ಪ್ರೋಗ್ರಾಮ್ ಇವತ್ತು ಮಾಡಿಕೊಂಡಿದ್ವಿ. ಅವ್ರು ಬರೋಕ್ಕೆ ಒಂದು ಸ್ವಲ್ಪ ತಡ ಆಯಿತು, ಅದಕ್ಕೆ ಯಾರೂ ಕೈಬೇಡ್ದು ಅಂತ ನಮ್ಮ ನಾಸೀರು ಮತ್ತು ಮುಜಾಹಿದಣ್ಣ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಅಟಿಕಾ ಬಾಬು ಅವರಿಗೆ ಅದೇನು ಹೊಸ ಕಾರ್ಯಕ್ರಮ ಅಲ್ಲ. ಈ ಹಿಂದೆ ಕರೋನಾ ಮಹಾಮಾರಿ ಸಮಯದಲ್ಲಿಯೂ ಇದೇ ರೀತಿಯಾಗಿ ಬಡವರಿಗೆ ರೇಷನ್ ಕಿಟ್ ವಿತರಣೆ ಮಾಡಿದ್ರು. ಸಂಕಷ್ಟದ ಸಮಯದಲ್ಲಿ ಜನರ ಬೆನ್ನಿಗೆ ನಿಂತಿದ್ದ ಅಟಿಕಾ ಬಾಬು ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು, ಸಮಾಜ ಸೇವೆಯ ಮೂಲಕ ಜನರಿಗೆ ನೆರವಾಗ್ತಾ ಇರುವ ಈ ಕಾರ್ಯ ಮುಂದುವರಿಬೇಕೆಂದು ಆಶಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.